ನಿನ್ನೆ ಸಂಜೆಯಿಂದ ನಡೆದಂತಹ ಹಲವಾರು ಬೆಳವಣಿಗೆಗಳು, ಅದು ಸ್ಯಾಂಡಲ್ವುಡ್ ಕುಚ್ಚಕ್ಕುಗಳ ನಡುವೆ ಮಹಾ ಬಿರುಕು ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಒಂದಷ್ಟು ಅನುಮಾನಗಳಿತ್ತು. ಇದನ್ನ ದರ್ಶನ್ರೇ ನಿಜವಾಗ್ಲೂ ಟ್ವೀಟ್ ಮಾಡ್ತಿದ್ದಾರಾ ಅಥವಾ ಅವರ ಅಕೌಂಟ್ ಏನಾದರೂ ಹ್ಯಾಕ್ ಆಗಿದೆಯಾ ಅಂತ. ಚಂದನವನದ ಮಾಣಿಕ್ಯನ ಮೇಲೆ ನಮ್ಮ ಪ್ರೀತಿಯ ರಾಮುವಿಗೆ ಒಂದ್ ರೀತಿ ಮುನಿಸು, ಟ್ವಿಟರ್ನಲ್ಲಿ ಅಸಮಾಧಾನ ತೋಡಿಕೊಂಡ ಬಳಿಕ ಫೇಸ್ಬುಕ್ನಲ್ಲಿ ಈಗ ದರ್ಶನ್ ತಮ್ಮ ಹಲವಾರು ಪ್ರಶ್ನೆಗಳನ್ನ ಅಲ್ಲಿ ಎತ್ತಿದ್ದಾರೆ. ನಟ ಸುದೀಪ್ ಕುರಿತ ಹಾಗೆ ಮತ್ತೊಮ್ಮೆ ಅಸಮಾಧಾನವನ್ನ ಚಕ್ರವರ್ತಿ ಈಗ ಎತ್ತಿದ್ದಾರೆ. ಕೆಲವು ಚಾನಲ್ಗಳು ಹೇಳೋ ಹಾಗೆ ನನ್ನ ಟ್ವಿಟರ್ ಖಾತೆಯಲ್ಲಿ ಯಾರು ಕೂಡ ಹ್ಯಾಕ್ ಮಾಡಿಲ್ಲ ಅಂತ ದರ್ಶನ್ ಸ್ಪಷ್ಟನೆ ಕೊಡ್ತಾರೆ. ಇದು ನನ್ನದೇ ಖಾತೆ, ಎಲ್ಲವೂ ನಾನು ಹೇಳಿದ ಮಾತುಗಳೇ ಅಂತ ಕೂಡ ದರ್ಶನ್ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಅದನ್ನ ಅವರೇ ಹೇಳಿದ್ದು ನಾನೇ ಹೇಳಿದ್ದು ಅಂತ ಕೂಡ ಹೇಳ್ತಾರೆ. ತುಂಬಾ ಆಲೋಚನೆ ಮಾಡಿದ ಮೇಲೇನೆ ನಾನು ಎಲ್ಲವನ್ನೂ ಕೂಡ ಹೇಳಿದ್ದೇನೆ, ಇದೆಲ್ಲವೂ ಕೂಡ ಹೇಳಿಕೆ ಕೊಟ್ಟಿರೋದು ಇದು ಸರಿಯಾದ ವೇದಿಕೆ ಅಂತ ಕೂಡ ದರ್ಶನ್ ಈ ಮೂಲಕ ಸ್ಪಷ್ಟನೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋ ಇಂದ ಭಾರತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಭಾರತಿ. ಗುಡ್ ಮಾರ್ನಿಂಗ್. ಐ ಥಿಂಕ್ ನನ್ನ ಸಂಜೆಯಿಂದ ಅಥವಾ ರಾತ್ರಿಯಿಂದ ನಡೆದಂತಹ ಈ ಬೆಳವಣಿಗೆಗಳೇನಿತ್ತು, ಒಂದಷ್ಟು ಅನುಮಾನಗಳು ಕಾಡಿತ್ತು. ಇನ್ಯಾರು, ಯಾಕಂದ್ರೆ ಸೆಲೆಬ್ರಿಟಿಗಳು ಅಂದಾಗ ಇನ್ಯಾರದ್ದು ಹ್ಯಾಕ್ ಮಾಡಿಬಿಡ್ತಾರೆ ಅಂತೆಲ್ಲವೂ ಕೂಡ. ನಾವು ಅದು ಈಗ ಅವ್ರದ್ದೇ ಅಕೌಂಟು, ಅವರ ಅನಿಸಿಕೆಗಳೇ ಅಲ್ಲಿರೋದು ಅಂತ ಈಗ ಪ್ರೂವ್ ಆಗ್ತಿದೆ. ಆಮ್ ಐ ರೈಟ್? ಖಂಡಿತವಾಗ್ಲೂ ಹರೀಶ್, ಇದೊಂದು ಕುತೂಹಲಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಂಜೆ ಏನು ಎರಡು ತರ ಟ್ವೀಟ್ ಮಾಡ್ತಾರೆ. ಫಸ್ಟ್ ದರ್ಶನ್ ಅವರು ಟ್ವೀಟ್ ಮಾಡೋ ಪ್ರಕಾರ ನಾವಷ್ಟೇ ಸಹೋದ್ಯೋಗಿಗಳಷ್ಟೇ, ಇಂಡಸ್ಟ್ರಿಯ ನಟರಷ್ಟೇ, ಜೊತೆಗೆ ನಾವು ಫ್ರೆಂಡ್ಸ್ ಅಲ್ಲ ಅಂತ. ಅದಾದ ನಂತರ 1-2 ಗಂಟೆ ನಂತರ ಒಂದು ವಿಡಿಯೋ ಇಟ್ಟು ಇದರಲ್ಲಿ ಸುದೀಪ್ ಅವರು ಹೇಳಿದ್ದು ನನಗೆ ಮೆಜೆಸ್ಟಿಕ್ ಸಿನಿಮಾ ಸಿಗೋಕೆ ಕಾರಣ ಅವರೇ ಅಂತ. ಆದ್ರೆ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ನೀಡ್ಲಿ ಅಂತ ಹೇಳ್ತಾರೆ. ಇದಾದ ನಂತರ ಈಗಿನ ಬೆಳವಣಿಗೆ ಅಂತಂದ್ರೆ ಅದು ಏನು ಈ ತರದೆಲ್ಲ ಡೆವಲಪ್ಮೆಂಟ್ಸ್ ಆಗಿರೋದ್ರಿಂದ ಹ್ಯಾಕ್ ಆಗಿರ್ಬೋದು. ಸಿನಿಮಾ ನಟರು ಅಂದ್ಮೇಲೆ ಇದೆಲ್ಲ ಕಾಮನ್. ಹಾಗಾಗಿ ಅವರ ಟ್ವಿಟರ್ ಮತ್ತೆ ಫೇಸ್ಬುಕ್ ಖಾತೆನ ಯಾರಾದ್ರೂ ಹ್ಯಾಕ್ ಮಾಡಿ ಈ ತರ ಮಾಡ್ತಾ ಇರ್ಬೋದು ಅನ್ನೋದೊಂದು ಎಲ್ಲರಲ್ಲೂ ಭಾರತಿ, ಈ ಇಡೀ ನ್ಯೂಸ್ ನೋಡ್ತಿರೋರು ಒಂದಷ್ಟು ಕಾಡ್ತಿರುತ್ತೆ. ಈ ಹಳೇದು ಅಂದ್ರೆ ಅವಾಗ ಹೇಳಿಕೆ ಕೊಟ್ಟಂತಹ ಸುದೀಪ್ ಅವ್ರ ಹೇಳಿಕೆ ಏನಿತ್ತು, ಅವಾಗ ಇಬ್ರು ಕೂಡ ಆರಾಮವಾಗಿದ್ರು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆರಾಮಾಗಿ ಮಾತಾಡ್ತಿದ್ರು. ಆಗ ಕೊಟ್ಟಂತಹ ಈ ಹೇಳಿಕೆಗಳು ಇವಾಗ ಯಾಕೆ ಈ ರೀತಿ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ ಅಂತ? ಖಂಡಿತ ಇದು ಈ ಒಂದು ಕಾರಣ ಕೂಡ ಅವರ ಬಿರುಕಿಗೆ ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು ಸ್ನೇಹಕ್ಕೆ. ಯಾಕಂದ್ರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ತುಂಬಾ ವರ್ಷಗಳ ಹಿಂದೆ ಹೇಳಿರುವಂತದ್ದು, ಸುದೀಪ್ ಅವರು ಹೇಳಿರುವಂತದ್ದು. ಆ ವೇಳೆಯಲ್ಲಿ ಅವ್ರಿಗೆ ಖಂಡಿತ ಗಮನಕ್ಕೆ ಬಂದಿರುತ್ತೆ. ಆದ್ರೂ ಕೂಡ ಅದೇ ಎಲ್ಲ ಒಂದ್ ಕಡೆ ಈ ಕಾರಣ ಕೂಡ ಅವರ ಮನಸ್ಸಿಗೆ, ಅವರಿಬ್ಬರ ಮಧ್ಯೆ ಆ ಒಂದು ತುಂಬಾ ಒಳ್ಳೆ ಗೆಳೆಯರಾಗಿದ್ದಾಗ ಯಾವುದೇ ಬಂದ್ರು ಕೂಡ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲ್ಲ. ಅದ್ರೆಲ್ಲ ಒಂದ್ ಕಡೆ ಬೇರೆ ಮುನಿಸಿದ್ದಾಗ ಈ ತರದ್ದು ಗಮನಿಸ್ಬಿಟ್ರೆ ಅದು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಅಂತ. ಖಂಡಿತ ಒಳಗಡೆ ಇನ್ನೂ ಎಷ್ಟು ಯಾವ್ಯಾವ ತರದ ಈ ತರದ ಏನು ಕಾರಣಗಳಿವೆ ಅನ್ನೋದು ಈಗ ಆಚೆ ಬರ್ತಾ ಇದೆ. ದರ್ಶನ್ ಅವರೇ ಹೇಳ್ಬೇಕು. ಅವರಿಬ್ಬರ ಮಧ್ಯೆ ಟ್ವಿಟರ್ ಮೂಲಕನೇ ಒಂದು ಮಾತುಕತೆ ನಡೀತಾ ಇರುವಂತದ್ದು ನಿಜಕ್ಕೂ ಕುತೂಹಲಕಾರಿ. ಖಂಡಿತವಾಗ್ಲೂ ಏನಿದೆ ಸದ್ಯಕ್ಕೆ ಈಗ ಅವರು ಮತ್ತೆ ಈಗ ಕ್ಲಾರಿಫಿಕೇಶನ್ ನೀಡ್ಲಿ ಸುದೀಪ್ ಅಂತ ದರ್ಶನ್ ಅವ್ರು ಏನ್ ಹಾಕಿದ್ದಾರೆ. ಸುದೀಪ್ ಅವ್ರ ಕಡೆಯಿಂದ ಯಾವ ರೀತಿ ಕ್ಲಾರಿಫಿಕೇಶನ್ ಬರುತ್ತೆ ಅನ್ನೋದು ಎಲ್ಲರ ಕುತೂಹಲ ಆಗಿದೆ. ಹಾಗಿದ್ರೆ ಭಾರತಿ, ಸುದೀಪ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂದಷ್ಟು ಕುತೂಹಲ ಇದೆ. ಹಾಗಾಗಿ ದರ್ಶನ್ ಈಗಾಗಲೇ ಹೇಳಿದ್ದಾರೆ ಊಹಾಪೋಹ ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ. ಸುದೀಪ್ ಅದನ್ನ ಹಾಗೆ ಬಿಟ್ಟು ಲೆಟ್ಸ್ ಬಿ ಇಬ್ರು ಕೂಡ ವರ್ಕ್ ಮಾಡೋಣ ಅಂತ ಅಷ್ಟೇ ಹೇಳ್ತಾರ ಏನು ಅಂತ ಕಾದು ನೋಡೋಣ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ, ಏನು ಅಂತ ನೋಡಿ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.